ಕುಂಭರಾಶಿಯವರಿಗೆ 12ನೇ ಮನೆಯಲ್ಲಿ ಪಂಚಗ್ರಹ ಯೋಗ ಆಗ್ತದೆ. ಸೂರ್ಯ, ಚಂದ್ರ, ಮಂಗಳ, ಬುಧ ಮತ್ತು ಶುಕ್ರ. ರಾಶಿಯ ಸ್ವಾಮಿ ಮುಂದೆ ಮೀನ ರಾಶಿಯಲ್ಲಿ ಧನಭಾವದಲ್ಲಿದ್ದಾನೆ. ಆದರೆ ವ್ಯಯಭಾವ ಅಂತಾರೆ ಅದಕ್ಕೆ. ಅದರ ಹೆಸರೇ ವ್ಯಯಭಾವ. ಅಲ್ಲಿ ಪಂಚಗ್ರಹ ಯೋಗ ಆಗ್ತದೆ. ಅದ್ರ ರಾಶಿ ಸ್ವಾಮಿ ಇದರಿಂದ ತಾವು ಹೊರಗಿರ್ತೀರಿ ಅಂತ ಚಿಂತನೆಯನ್ನು ಮಾಡಬಹುದು. ಆದರೆ ವ್ಯಯಭಾವದಲ್ಲಿ ಶುಭ ಗ್ರಹಗಳು ಬಂದು ಅಲ್ಲಿ ಅಸ್ತಾಗಿ ಪಂಚಗ್ರಹ ಯೋಗಕ್ಕೆ ಒಳ್ಳೆಯ ಫಲಗಳನ್ನು ಹೇಳಿಲ್ಲ. ಆದ್ರೆ 4 ಗ್ರಹಗಳೇನಿವೆಲ್ಲ ನೋಡ್ರಿ, ರವಿ, ಭೌಮ, ಶುಕ್ರಾಣಂ ಯೋಗೋ ವಿದ್ಯಾರ್ಥ ಸಂಗ್ರಹ, ಸುಖಿ ಪುತ್ರಿ ಕಳತ್ರಿ ಚ ವಾಗ್ವೃತ್ತಿರ್ ಮನೋಭವೇತ್. ಯಾವ್ಯಾವ ಬಹಳ ಕಾಲದಿಂದ ಇದ್ದಂಥ ನಿಮ್ಮ ಮನೆಯಲ್ಲಿ ಆಗ್ಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳಿದ್ದುವು ಅವೆಲ್ಲ ಈ ಸಂದರ್ಭದಲ್ಲಿ ಆಗ್ತದೆ ಅಂತ ಹೇಳ್ಬೋದು. ಮುಂದಿನ ಬರುವಂತಹ 3 ತಿಂಗಳಲ್ಲಿ ಶುಭ ನಿರೀಕ್ಷೆಯನ್ನ ತಾವು ಮಾಡಬಹುದು. ಈ ಚಂದ್ರನಿಗೆ ಬಹಳ ಸ್ಪೀಡ್ ಗತಿ ಇರ್ತದೆ, ಬಹಳ ಮುಂದೆ ಹೋಗ್ತಾ ಇರ್ತದೆ, ಬಹಳ ವೇಗವಾಗಿ ಚಲನೆ ಇರ್ತದೆ. ಈ 2 ದಿನದಲ್ಲಿ ಈ ಯೋಗ ಆದ್ರೂ ಬರುವಂತ 3 ತಿಂಗಳವರೆಗೆ ಇದು ಫಲ ಸಿಗ್ತಾ ಇರ್ತದೆ. ಒಳ್ಳೆಯ ಫಲಗಳ ನಿರೀಕ್ಷೆಯನ್ನ ಮಾಡ್ಲಿಕ್ಕಾಗಿ ದೋಷ ಏನಿದೆ, 12ನೇ ಮನೆಯಲ್ಲಿದ್ದಾಗ ದೇಹದ ಒಂದು ಭಾಗ ಎಡಭಾಗಕ್ಕೆ ತೊಂದರೆ ಅಂತ ಹೇಳಿದ್ದಾರೆ. ಎಡಭಾಗಕ್ಕೆ ತೊಂದರೆ ಅಂತ ಹೇಳಿದಾಗ ವಾಮ ಭಾಗ ಅಂತ ಯಾವ್ದು, ಪತ್ನಿಗೆ ಅಂತ ಹೇಳ್ಬೋದು. ಅದೇ ರೀತಿ ಬಲಭಾಗ ಅಂತಂದ್ರೆ ಪತಿ ಅಂತ ಅರ್ಥ ಆಗ್ತದೆ. ವಾಮ ಭಾಗ ಅಂದ್ರೆ ಪತ್ನಿ ಮತ್ತು ಸುತರು, ಇವರೇನಿದ್ದಾರೆ ದಾಸರು, ಮನೆಯಲ್ಲಿ ಕೆಲಸ ಮಾಡತಕ್ಕಂಥವ್ರು, ಇವರೆಲ್ಲ ಅವರಿಗೆ ತೊಂದರೆ ಅಂತ ಹೇಳ್ಬೋದು, ಅವರಿಂದ ತೊಂದರೆ ಅಂತ ಹೇಳ್ಬೋದು, ಅವರಿಗೆ ತೊಂದರೆ ಅಂತ ಹೇಳ್ಬೋದು. ಹೀಗಾಗಿ ನಿಮ್ಮ ಪತ್ನಿಯ ಬಗ್ಗೆ ನೀವು ಕಾಳಜಿಯನ್ನು ಮಾಡ್ರಿ, ನಿಮ್ಮ ಕುಟುಂಬದ ಬಗ್ಗೆ ಕಾಳಜಿಯನ್ನು ಮಾಡ್ರಿ, ಮಕ್ಕಳ ಬಗ್ಗೆ ಕಾಳಜಿಯನ್ನು ಮಾಡ್ರಿ, ಅವರ ಆರೋಗ್ಯ ಯೋಗಕ್ಷೇಮವನ್ನ ತಾವು ವಿಚಾರ ಮಾಡಿ. ಆ ಕಡೆಯಿಂದ ನಿಮಗೆ ಹೆಚ್ಚಿನ ತೊಂದರೆಗಳು ಕಾಣಿಸ್ಬೋದು. ಇದಕ್ಕೆ ಪರಿಹಾರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೂರ್ಯನಿಂದ ಆರೋಗ್ಯವನ್ನ ನಿರೀಕ್ಷೆ ಮಾಡ್ಬೇಕಂತ ಹೇಳಿದರೆ ಸೂರ್ಯನ ಪೂಜೆಯನ್ನ ಮಾಡಿ. ನಿತ್ಯದಲ್ಲಿಯೂ ಸಹಿತ ಸೂರ್ಯ ನಮಸ್ಕಾರ, ನಸಿಕಿನಲ್ಲಿ ಹೇಳುದು ಸೂರ್ಯ ನಮಸ್ಕಾರ ಮಾಡುವುದು, ದೇವರ ದರ್ಶನವನ್ನು ಮಾಡುದು. ಸಂಧ್ಯಾವಂದನ ಮಾಡುವಾಗ ನಮ್ಮಲ್ಲಿ ನಡೀತಾ ಇರ್ತದ್ರಿ, ಮನೆಯಲ್ಲಿ ಕುತ್ಕೊಂಡು ಸಂಧ್ಯಾವಂದನ ಮಾಡ್ತಾರೆ, ಎದುರಿಗೆ ಸೂರ್ಯ ಇರ್ತಾನೆ ನೋಡೋದೇ ಇಲ್ಲ. ದೇವರನ್ನು ದರ್ಶನ ಮಾಡಿ ಅರ್ಘ್ಯ ಕೊಡಬೇಕು ಅಂತ ಶಾಸ್ತ್ರ. ದೇವರು ಎದುರಿಗಿದ್ದಾನ ಅಂತ ಹೇಳಿದಾಗ ಧ್ಯೇಯ ಸವಿತ್ರ ಮಂಡಲ ಮಧ್ಯವರ್ತಿ ಇತ್ಯಾದಿ ಹೇಳಿದ್ದಾರೆ, ಅದನ್ನು ನೋಡ್ಬೇಕು ಅಂತ. ಕನಿಷ್ಠ ನಸಿಕಿನಲ್ಲಿ ಎದ್ದು ದೇವರ ದರ್ಶನ ಮಾಡಿದ್ರೆ ಎಷ್ಟೋ ದೋಷಗಳ ಪರಿಹಾರ. ಅರ್ಘ್ಯ ಕೊಡೋದು ನಂತರದ ಕೆಲಸ. ಹೀಗಾಗಿ ನಾನು ಈ ಕುಂಭರಾಶಿಯವರಿಗೆ ಹೇಳ್ತಾ ಇರೋದು ಅಂತಂದ್ರೆ, ಸೂರ್ಯ ಮಂತ್ರವನ್ನ ಜಪ ಮಾಡಿ ಈ ಪಂಚಗ್ರಹ ಯೋಗದ ದೋಷ ನಿವಾರಣೆ ಆಗ್ತದೆ ಅಂತ ಹೇಳ್ತಾ ಈ ಶುಭ ಫಲವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.